ಅಯ್ಯೋ, ಮೊಬೈಲ್ ಹ್ಯಾಂಗಾಯಿತು. ಏನು ಮಾಡೋದು? ಟೂಲ್ ಫೋನನ್ನೀಗ ಒಡೆದೇ ಹಾಕಬೇಕು. ಒಂದು ಇಲ್ಲಾಂದರೆ ಫಾರ್ಮೆಟ್ ಮಾಡಿ. ಫೋನ್ ಹ್ಯಾಂಗಾದರೆ ಎರಡೇ ದಾರಿ ಇರೋದು, ಒಡೆದೇ ಹಾಕಬೇಕು ಇಲ್ಲಾಂದರೆ ಫಾರ್ಮೆಟ್ ಮಾಡಬೇಕು. ಒಡೆದು ಹಾಕೋದು ಬೇಡ, ಫಾರ್ಮೆಟ್ ಮಾಡೋಣ, ಹೊಸದಾಗಿ ಮಾಡೋಣ. ನಮ್ಮ ಲೈಫ್ ಕೂಡ ಹೀಗೆ ಅಲ್ವಾ ಸಹೋದರ? ನಮ್ಮ ಲೈಫ್ ಕೂಡ ಹೀಗೆ ಹ್ಯಾಂಗಾಗಿಲ್ವಾ? ಲೈಫ್ ಹ್ಯಾಂಗಾಗೋದಕ್ಕೆ ಕಾರಣ ಪಾಪದ ಜೀವಿತ, ಎರಡನೇದಾಗಿ ಗಿಲ್ಟ್, ಮೂರನೇದಾಗಿ ಡಿಪ್ರೆಷನ್. ದೇವರ ನಿಯಮ ಏನು ಗೊತ್ತಾ? ಆತನ ಚಿತ್ತವನ್ನು ಬಿಟ್ಟು ನಮ್ಮ ಇಷ್ಟದಂತೆ ಬದುಕುವುದೇ ಪಾಪ. ಸುಳ್ಳು, ಮೋಸ, ಕಾಮ, ದ್ವೇಷ, ಅಸೂಯ, ಕುಡುಕುತನ, ದುಂದುವೆಚ್ಚ, ವ್ಯಭಿಚಾರ ಇವೆಲ್ಲವೂ ಪಾಪದ ಕೆಲಸಗಳು. ಇವೆಲ್ಲದಕ್ಕಿಂತ ಮುಖ್ಯವಾದ ಪಾಪ ಅಂದರೆ ದೇವರು ಇಲ್ಲದೆ ಜೀವಿಸುವಂಥದ್ದೇ ನಿಜವಾದ ಪಾಪ. ಪರಿಣಾಮ ಏನಾಗುತ್ತೆ ಗೊತ್ತಾ? ನಿನ್ನ ದೇವರಿಂದ ದೂರ ಆಗಿ ಏನೋ ನನ್ನ ಸುತ್ತಲೂ ಕತ್ತಲು ಆವರಿಸಿದೆ ಅನ್ನುವ ಸ್ಥಿತಿ ನಮ್ಮ ಜೀವಿತ. ನೀವು ಇದರಿಂದ ಪರಿಣಾಮ ಏನಾಗ್ತದೆ ಅಂದರೆ ದೇವರಿಂದ ದೂರ ಆಗ್ತೀರಿ. ಕತ್ತಲೆಯಲ್ಲಿ ನಡೆಯುವಂಥ ಜೀವನದ ಬರೆದ ಸುವಾರ್ತೆ 16ನೇ ಅಧ್ಯಾಯ 9ನೇ ವಚನ ಹೀಗೆ ಹೇಳ್ತದೆ: ಅವರು ನನ್ನನ್ನು ನಂಬದೇ ಇರುವುದರಿಂದ ಪಾಪದ ವಿಷಯದಲ್ಲಿ ಪಾಪದ ಹರುಹನ್ನ ಹುಟ್ಟಿಸುವನು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ದೇವರ ಜೊತೆಗಿನ ಸಂಬಂಧ ಕಟ್ಟಾಗ್ತದೆ, ಶಾಂತಿ ಇರಲ್ಲ, ನೆಮ್ಮದಿ ಇರಲ್ಲ. ಎರಡನೇದಾಗಿ ನಮ್ಮ ಲೈಫ್ ಹ್ಯಾಂಗ್ ಆಗೋದಕ್ಕೆ ಕಾರಣ ಏನು ಗೊತ್ತಾ? ಗಿಲ್ಟ್. ಪಾಪ ಮಾಡಿದ ಮೇಲೆ ನಮ್ಮ ಹೃದಯದಲ್ಲಿ ಅಯ್ಯೋ ನಾನು ತಪ್ಪು ಮಾಡಿದೆ ಅನ್ನುವ ಭಾವನೆ ಇದೆಯಲ್ಲ, ಆ ಚುಚ್ಚುವ ಭಾವನೆ ಇದೆಯಲ್ಲ, ಅದಕ್ಕೆ ಗಿಲ್ಟ್ ಅಂತ ಕರೀತಾರೆ. ನಾನು ಮಾಡಬಾರ್ದಾಗಿತ್ತಲ್ಲ, ಅಯ್ಯೋ ನಾನು ತಪ್ಪು ಮಾಡಿಬಿಟ್ಟೆ ಅನ್ನುವ ಮನಸ್ಥಿತಿಯ ಭಾವನೆ ಬರ್ತದಲ್ಲ, ಅದು ಗಿಲ್ಟ್. ಕ್ಷಮೆಗೆ ಯೋಗ್ಯನಲ್ಲ, ದೇವರು ನನ್ನನ್ನು ಕ್ಷಮಿಸುವುದಿಲ್ಲ, ಯಾರು ನನ್ನನ್ನು ಕ್ಷಮಿಸುವುದಿಲ್ಲ ಅನ್ನೋ ಗಿಲ್ಟ್ ಭಾವನೆ ಬರಬಾರ್ದು. ಈ ಗಿಲ್ಟ್ ಭಾವನೆ ತರುವಂಥವನು ಸೈತಾನನು. ನಿನ್ನಿಂದ ಏನೂ ಆಗಲ್ಲ, ನೀನು ಸತ್ತು ಹೋಗು, ನಿನ್ನಿಂದ ಏನು ಮಾಡೋಕ್ಕೆ. ಸೈತಾನನು ಗಿಲ್ಟ್ ಭಾವನೆಗಳನ್ನು ತರ್ತಾನೆ. ಹ್ಯಾಂಗಾಗಿಬಿಡ್ತಾರೆ. ಕಾರಣ ಏನು ಗೊತ್ತಾ? ಅವರು ಡಿಪ್ರೆಷನ್ ಒಳಗಾಗ್ತಾರೆ. ಕೆಲವು ಸಡನ್ಲಿ ಡಿಪ್ರೆಷನ್ ಆಗಿಬಿಡ್ತಾರೆ. ಡಿಪ್ರೆಷನ್ ಅಂದರೆ ಖಿನ್ನತೆ. ಮನಸ್ಸು, ಹೃದಯ ತುಂಬ ಭಾರ ಆಗಿ ಭರವಸೆ ಇಲ್ಲದೆ ಕತ್ತಲೆ ಆವರಿಸಿದೆ ಅನ್ನಿಸುತ್ತದೋ ಅದು ಡಿಪ್ರೆಷನ್. ಡಿಪ್ರೆಷನ್ ಆಗಲಿಕ್ಕೆ ಕಾರಣ ಏನು ಗೊತ್ತಾ? ಅವನ ಪಾಪ, ಒಂಟಿತನ, ಸಾಲ, ರೋಗ, ನಿರಂತರ ವಿಫಲತೆಯಿಂದ ಅವನಿಗೆ ಏನು ಮಾಡೋಕ್ಕೆ ಮನಸ್ಸಿರಲ್ಲ. ನಾನು ನಿಷ್ಪ್ರಯೋಜಕ ಅನ್ನಿಸ್ತಾ ಇರ್ತಾನೆ. ಅಯ್ಯೋ ನಾನು ನಿಷ್ಪ್ರಯೋಜಕನು, ತುಂಬ ಅಳ್ಬೇಕನ್ಸುತ್ತೆ. ಇದಕ್ಕೆಲ್ಲ ಆತ್ಮಿಕ ಕಾರಣ ಏನು ಗೊತ್ತಾ? ಆತ್ಮಿಕ ಕಾರಣ ನಿನ್ನ ಮನಸ್ಸಿನ ಮೇಲೆ ಸೈತಾನನು ಯುದ್ಧ ಮಾಡ್ತಾ ಇದ್ದಾನೆ. ನಿನ್ನನ್ನು ಸೈತಾನನು ಸೋಲ್ಸಕ್ಕೆ ನೋಡ್ತಾನೆ. ಎಫೆಸ 6:12 ನೋಡ್ಬೋದು. ಸತ್ಯ ನೆನಪಿಡು, ಪಾಪ ದೊಡ್ಡದಲ್ಲ, ಕೃಪೆ ದೊಡ್ಡದು. ಎಷ್ಟೋ ಜನ ಈ ಸತ್ಯವೇದದಲ್ಲಿ ಡಿಪ್ರೆಷನ್ಗೊಳಗಾದವರು, ದಾವಿದ ಡಿಪ್ರೆಷನ್ಗೊಳಗಾದ, ಯೋಬ ಡಿಪ್ರೆಷನ್ಗೊಳಗಾದ, ಏಲಿಯ ಡಿಪ್ರೆಷನ್ಗೊಳಗಾದ, ಅನೇಕರು ಎಲ್ಲರೂ ಡಿಪ್ರೆಷನ್ನಿಂದ ಹೊರಗೆ ಬಂದರು. ಹೌದ್ರಾ? ನಿನ್ನ ಲೈಫ್ ಜೀವನ ಹ್ಯಾಂಗಾಗಿದ್ದರೆ ದೇವರ ವಾಕ್ಯ ಹೇಳ್ತದೆ 1 ಕೊರಿಂಥ 15:17 ಯಾವನಾದರೂ ಕ್ರಿಸ್ತನಲ್ಲಿ ಹುಟ್ಟಿದರೆ ಅವನು ನೂತನ ಸೃಷ್ಟಿ ಎಂಬುದಾಗಿ. ನಿನಗೆ ಹೊಸ ಜೀವಿತ. ನಿನ್ನ ಲೈಫ್ ಫೋನ್ ಹೇಗೆ ಫಾರ್ಮೆಟ್ ಮಾಡ್ತಿರೋ ಅದೇ ಜೀವಿತ ನಿನ್ನ ಮನಸ್ಸನ್ನು, ನಿನ್ನ ಆತ್ಮವನ್ನು ಫಾರ್ಮೆಟ್ ಮಾಡಬೇಕಾದ್ರೆ ಈ ಸತ್ಯವೇದದ ಬೆಳೆ, ಶಿಲುಬೆ ಬೆಳೆ ನೀನು ಬರಬೇಕು. ಶಿಲುಬೆ ಬೆಳೆ ನೀನು ಎಲ್ಲೇ ಇರು, ಈ ಬೈಬಲ್ನ ಓದು ಮತ್ತು ಪ್ರಾರ್ಥನೆ ಮಾಡು, ದೇವರೊಂದಿಗೆ ಮಾತಾಡು. ನಿನ್ನ ಡಿಪ್ರೆಷನ್ನು, ನಿನ್ನ ಆಕ್ಸೈಟಿಂಗು, ನಿನ್ನ ಲೋನಿನೆಸ್ಸು ಎಲ್ಲವೂ ಯೇಸು ಕ್ರಿಸ್ತನ ನಾಮದಲ್ಲಿ ಅವೆಲ್ಲವುಗಳು ನಿನ್ನ ಮನಸ್ಸಿನ ಮೇಲೆ ನಡೆಯುವ ಯುದ್ಧಗಳು ಸೋತು ಹೋಗ್ತದೆ, ನಿರ್ನಾಮ ಆಗಿ ಹೋಗ್ತದೆ. ನಿನ್ನ ಮನಸ್ಸಿಗೆ ಒಂದು ಜಯ ಸಿಗ್ತದೆ. ಈ ವಾಕ್ಯವನ್ನು ಓದುವುದಾದರೆ ಕರ್ತನು ನಿನ್ನನ್ನು ಆಶೀರ್ವದಿಸ್ತಾನೆ. ನೀನು ಪ್ರಾರ್ಥನೆ ಮಾಡು. ಗಾಡ್ ಬ್ಲೆಸ್ ಯು. ಶಾಲೋಮ್.